ನಮಸ್ಕಾರ. ಏನೇ ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನನ್ನ ಸೋದರ ಸಮಾನರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ, ಹಿರಿಯರು ಪೂಜ್ಯರಾದಂಥ ವರ್ಧಣ್ಣವರೇ, ನನ್ನ ಸ್ನೇಹಿತರು, ನಮ್ಮ ರೋಟರಿ ಸೆಂಟ್ರಲ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ, ಬಹುಶಃ ಇವತ್ತಿನ ಸುದ್ದಿಗೋಷ್ಠಿ ಏನು ಯಾವ ಕಾರಣಕ್ಕೆ ಕರೆದಿದೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಸೂಕ್ಷ್ಮವಾಗಿ ಪ್ರಭಾಕರ್ ಅವರು ಹೇಳಿದ್ದಾರೆ. ಇವತ್ತು ನಿಮ್ಮನ್ನ ತುರ್ತಾಗಿ ಕರೆಸ್ಕೊಂಡು ಸುದ್ದಿಗೋಷ್ಠಿ ಮಾಡತಕ್ಕಂಥ ಒಂದು ಸಂದರ್ಭ ಏನಂದ್ರೆ, ಇತ್ತೀಚೆಗೆ ನಮ್ಮ ಪೂರ್ವದಿಂದ ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವರು ನಮ್ಮ ಕೋಮಲ್ನ ನಿರ್ದೇಶಕರಾಗಿ ಮತ್ತು ಪಶ್ಚಿಮ ಭಾಗದಿಂದ ನಮ್ಮ ಸಾಮೇಗೌಡರು ಇಲ್ಲಿ ನಿರ್ದೇಶಕರಾಗಿ ಚುನಾಯಿತಗೊಂಡಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ತಿಳಿದಿರ್ತಕ್ಕಂಥ ಒಂದು ವಿಚಾರ. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಅಭಿನಂದನಾ ಒಂದು ಸಮಾರಂಭವನ್ನ ನಮ್ಮ ಮುಳಬಾಗಿಲು ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘದ ನೌಕರ ವತಿಯಿಂದ ಮತ್ತು ಅವರ ಹಿತೈಷಿಗಳಿಂದ ಮತ್ತು ಎಲ್ಲ ಪ್ರಮುಖರಿಂದ ಒಂದು ಕಾರ್ಯಕ್ರಮವನ್ನ ನಾಳೆ ಅಂದ್ರೆ 9ನೇ ತಾರೀಕು ಜನವರಿ 2026 ಅಮರಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನ ಇಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ. ಸಮಯ ಒಂದು 10ರಿಂದ ಪ್ರಾರಂಭ ಆಗ್ತದೆ. ಅದ್ರ ಜೊತೆಗೆ ನಮ್ಮ ಪೂರ್ವದ ನಿರ್ದೇಶಕರಾಗಿರ್ತಕ್ಕಂಥ ಒಳ್ಳೆ ಒಂದು ಸೇವೆಯನ್ನ ಮಾಡಿ ರಾಜಕೀಯವಾಗಿ ಬಹಳಷ್ಟು ಒಂದು ಏನು ಒಳ್ಳೆ ಒಂದು ಹೆಸರನ್ನ ಮಾಡಿರ್ತಕ್ಕಂಥವ್ರು. ಅವರು ಕೂಡ ಈ ಬಾರಿಗೆ ಪಶ್ಚಿಮ ಕ್ಷೇತ್ರದಿಂದ ಇಲ್ಲಿ ನಿರ್ದೇಶಕರಾಗಿ ಇಲ್ಲಿ ಆಯ್ಕೆಗೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸ್ತಕ್ಕಂಥ ಒಂದು ವಿಚಾರ. ವಿಶೇಷವಾಗಿ ಇವರಿಬ್ಬರ ಒಂದು ಗೆಲುವಿಗೆ ನಮ್ಮ ಬಹುತೇಕ ನಾಯಕರುಗಳು, ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಬಹಳಷ್ಟು ಒಂದು ಶ್ರಮ ವಹಿಸಿ ಕೆಲಸ ಮಾಡಿ ಅವರ ಗೆಲುವಿಗೆ ಕಾರಣರಾಗಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಯುತ್ತಾ, ನಮ್ಮ ನಾಯಕರುಗಳನ್ನ, ನಮ್ಮ ಕಾರ್ಯಕರ್ತರನ್ನು ಕೂಡ ನಾನು ನೆನೆಯುತ್ತಾ, ಸೊ ಅವರ ಗೆಲುವಿಗೆ ಯಾರೆಲ್ಲ ಒಂದು ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಎರಡೂ ಕ್ಷೇತ್ರಗಳಿಂದ ಏನು ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರು, ಈ ಕಡೆ ಸಾಮೇಗೌಡರು ಇಬ್ರು ಕೂಡ ಏನು ನಿರ್ದೇಶಕರಾಗಿ ಚುನಾಯಿತಗೊಂಡಿದ್ದಾರೆ. ಅವರು ನಮಗೆ ಒಂದು ಆಶಾಭಾವನೆ ಇದೆ. ಏನಂತ ಹೇಳಿದ್ರೆ, ಏನು ಒಂದು ರೈತರು ಅವಲಂಬಿತವಾಗಿರ್ತಕ್ಕಂಥ ಒಂದು ಇದು ಏನು ಕೋಮಲ್. ಸೊ ಇಲ್ಲಿ ರೈತರಿಗೆ ತಮ್ಮ ಒಂದು ಏನು ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ರೈತರ ಪರವಾಗಿ ಅವರು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥ ಒಂದು ಆಶಾಭಾವನೆ ಇದೆ. ಸೊ ಆ ನಿಟ್ಟಿನಲ್ಲಿ ರೈತರಿಗೆ ಉಪಯುಕ್ತಕರವಾದಂತಹ ಒಂದು ಕೆಲಸಗಳನ್ನು ಕೈಗೆತ್ತಿಕೊಂಡು ಸೊ ಅವರ ಏನು ಜವಾಬ್ದಾರಿ
ಅವ್ರಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡ್ಬೇಕು ಅಂತ ಕೂಡ ತಮ್ಮಲ್ಲಿ ನಾನು ಮನವಿ ಮಾಡ್ತಾ, ಸೊ ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನು ವಿಶೇಷವಾಗಿ ತಾಲೂಕಿನ ಜನತೆಯಲ್ಲಿ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು, ಏನು ನಾಳೆ ಒಂದು ಕಡೆ ಅಭಿನಂದನಾ ಸಮಾರಂಭ, ಮತ್ತೊಂದು ಕಡೆ ನಮ್ಮ ಏನು ಕಾಡೇನಹಳ್ಳಿ ನಾಗರಾಜ್ ಅವರ ಒಂದು ಜನ್ಮದಿನ ಒಂದು ಕಾರ್ಯಕ್ರಮವನ್ನ, ಎರಡೂ ಕಾರ್ಯಕ್ರಮ ಏನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬಂದು ಸೊ ಅವರನ್ನು ಆಶೀರ್ವದಿಸಬೇಕು, ಸೊ ಅವರನ್ನು ಅಭಿನಂದಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ವಿಶೇಷವಾಗಿ ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವರ ಒಂದು ಜನ್ಮದಿನದ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ನಮ್ಮ ರೋಟರಿ ಸೆಂಟ್ರಲ್ ವತಿಯಿಂದ ಏನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಸೊ ಯಾಕಂದ್ರೆ ರಕ್ತದಾನ ಒಂದು ಮಹಾದಾನ. ಸೊ ನಾವು ರಕ್ತದಾನ ಮಾಡಿದ್ರೆ ಕ್ಲಿಷ್ಟಕರವಾದಂತಹ ಒಂದು ಸಂದರ್ಭದಲ್ಲಿ ಒಂದು ರಕ್ತದ ಅವಶ್ಯಕತೆ ಇದ್ದಾಗ ಸೊ ಅದನ್ನ ನಾವು ರಕ್ತ ಕೊಟ್ಟಾಗ ಅದು ಎಲ್ಲೋ ಒಂದ್ ಕಡೆ ಯಾರಿಗೋ ಒಂದ್ ಕಡೆ ಉಪಯೋಗ ಆಗ್ತದೆ. ಸೊ ಅದಕ್ಕಾಗಿ ತಾವು ವಾಲಂಟರಿ ಆಗಿ ಬಂದು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಸೊ ಅದಕ್ಕೂ ಕೂಡ ತಮ್ಮ ಒಂದು ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನು ಕೊಟ್ಟು ರಕ್ತದಾನ ಶಿಬಿರವನ್ನು ಕೂಡ ತಾವೆಲ್ಲರೂ ಕೂಡ ಯಶಸ್ವಿ ಮಾಡಿಕೊಡ್ಬೇಕು ತಾಲೂಕಿನ ಜನತೆಯಲ್ಲಿ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ, ಏನು ನಾಳೆ 9ನೇ ತಾರೀಕು ಆಚರಣೆ ಮಾಡ್ತಾ ಇದ್ದೀವಿ, ಅದಕ್ಕೆ ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಎಲ್ಲರನ್ನು ಕೂಡ ನಾನು ಮನವಿ ಮಾಡಿ ನಾನು ನನ್ನ ಮಾತುಗಳನ್ನು ಹೇಳ್ತಾ, ವಿಶೇಷವಾಗಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರು ಏನಿದ್ದಾರೆ ಅವರು ಏನು ಬಹಳಷ್ಟು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂತ ನನ್ನ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.